ಭ್ರಷ್ಟಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ವಿ ನಾಗೇಂದ್ರ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗ ಸಿಐಡಿ ಕಚೇರಿಗೆ ವಿಚಾರಣೆಗೆ ಅಂತ ಹೇಳಿ ನಾಗೇಂದ್ರ ಅವರು ಆಗಮಿಸಿದ್ದಾರೆ. 20 ದಿನಗಳಾಯಿತು ಅವರು ರಾಜೀನಾಮೆಯನ್ನ ಕೊಟ್ಟು ಇವತ್ತು ಫಾರ್ ದ ಫಸ್ಟ್ ಟೈಮ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯ ಬಿಸಿಯನ್ನ ಎದುರಿಸೋದಕ್ಕೆ ರೆಡಿಯಾಗಿದ್ದಾರೆ. ಆಲ್ರೆಡಿ ಬಂದಿದ್ದಾರೆ ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ. ಇವರ ಪಾತ್ರ ಇಡೀ ಪ್ರಕರಣದಲ್ಲಿ ಏನಿದೆ ಅನ್ನೋದು ಸ್ಪಷ್ಟವಾಗಿದೆ. ತನಿಖೆ ಅಂತ್ಯ ಆಗಲ್ಲ, ತನಿಖೆ ತಾರ್ಕಿಕ ಅಂತ್ಯಕ್ಕೆ ಸಾಗೋದಿಲ್ಲ. ಹೀಗಾಗಿ ಇವರನ್ನ ವಿಚಾರಣೆಗೆ ಒಳಪಡಿಸೋದು ಜೊತೆಗೆ ಇವರ ಅನುಮತಿ ಇಲ್ಲದೆ ಅದು ಹೇಗೆ ಸರ್ಕಾರಿ ಖಜಾನೆಯಿಂದ 187 ಕೋಟಿಯಷ್ಟು ಹಣ MG ರೋಡ್ನ ಬ್ಯಾಂಕ್ ಅಕೌಂಟ್ಗೆ ಹೋಯ್ತು ಅನ್ನೋದೇ ಯಕ್ಷ ಪ್ರಶ್ನೆ. ವಿ ನಾಗೇಂದ್ರ ಅವರು ಸಿಐಡಿ ಕಚೇರಿಗೆ ಬರುವಂತಹ ಸಂದರ್ಭದಲ್ಲಿ ಸೆರೆಸಿಕ್ಕಿರುವಂತಹ ದೃಶ್ಯ ಒಂದ್ ಕಡೆಗೆ, ಇನ್ನೊಂದು ಕಡೆಗೆ ನಾನೀಗಷ್ಟೇ ಹೇಳ್ತಾ ಇದ್ದೆ ನಿಮಗೆ ರೈಟ್ ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಮುರಳಿ, ಇಡೀ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಬೇಕು ಅಥವಾ ಒಂದು ಸ್ಪಷ್ಟತೆ ಸಿಗಬೇಕು ಅಂದ್ರೆ ವಿ ನಾಗೇಂದ್ರ ಅವರ ಪಾತ್ರ ಏನು ಅನ್ನೋದಕ್ಕೆ ಕ್ಲಾರಿಟಿ ಸಿಗಬೇಕು. ಆ ಕ್ಲಾರಿಟಿ ಇವತ್ತು ಈ ವಿಚಾರಣೆಗೆ ಹಾಜರಾಗೋದ್ರ ಮೂಲಕ ಹೇಗೆ ಸಿಗುತ್ತೆ ಅನ್ನೋದೇ ಪ್ರಶ್ನೆ. ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ? ಕೇವಲ ಇವತ್ತು ವಿಚಾರಣೆಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಇವರನ್ನೇನಾದ್ರೂ ವಶಕ್ಕೆ ಪಡೆಯೋದು ಅಥವಾ ಇನ್ನೊಂದಷ್ಟು ವಿಚಾರಣೆಗೆ ಒಳಪಡಿಸೋ ನಿಟ್ಟಿನಲ್ಲಿ ಸಿದ್ಧತೆಗಳೆಲ್ಲ ಮಾಡ್ಕೊಳ್ಳೋದು ಯಾವ ರೀತಿ ಆಗಿದೆ ಅಂತ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಹಗರಣ ಯಾವಾಗ ಬೆಳಕಿಗೆ ಬಂತು ಅದರಲ್ಲೂ ಕೂಡ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆಯಿತು. ಆತ್ಮಹತ್ಯೆದ ದಿನದಿಂದನೂ ಕೂಡ ನಾಗೇಂದ್ರ ಅವರ ಮೇಲೆ ತೂಗುಗತಿ ಕಾಡ್ತಾನೆ ಇತ್ತು. ಯಾಕೆಂದ್ರೆ ಅದು ತನಿಖೆ ಇರ್ಬೋದು ಅಥವಾ ನಾಗೇಂದ್ರ ಅವರ ಅನುಮತಿ ಇಲ್ಲದೆ ಅಥವಾ ನಾಗೇಂದ್ರ ಅವರ ಮೌಖಿಕ ಸೂಚನೆ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪ್ರಮುಖವಾಗಿ ನೆಕ್ಕುಂಟಿ ನಾಗರಾಜ್ ನಾಗೇಂದ್ರ ಅವರ ಅತ್ಯಾಪ್ತ, ಆತನು ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ. ಆತನ ಬಂಧನ ಕೂಡ ಆಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಈಗಾಗಲೇ SIT ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ನಾಗೇಂದ್ರ ಅವರ ಪಾತ್ರ ಏನು, ಮತ್ತೆ ಅವರ PS ಆಗಿದ್ದಂಥ ದೇವೇಂದ್ರಪ್ಪ ಅವರು ಕೂಡ 55 ಲಕ್ಷ ಹಣವನ್ನ ಪಡ್ಕೊಂಡಿದ್ದಾರೆ ಸತ್ಯನಾರಾಯಣ ವರ್ಮಾ ಅವರ ಬಳಿಯಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳು ಕೂಡ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಇವರ ಪಾತ್ರ ಏನು, ಜೊತೆಗೆ ಇವರು ಮೌಖಿಕವಾಗಿ ಏನಾದರೂ ಸೂಚನೆ ಕೊಟ್ಟಿದ್ರು ಅಥವಾ ಡೈರೆಕ್ಟ್ ಆಗಿ ಲಿಖಿತವಾಗಿ ಏನಾದರೂ ಸೂಚನೆಗಳನ್ನ ಕೊಡಲಾಗಿತ್ತಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಈಗ SIT ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಕರೆದಿರೋಂಥದ್ದು. ಬಹುತೇಕ ಅವರ ಬಂಧನ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ಇದುವರೆಗೂ ಕೂಡ SIT ಅಧಿಕಾರಿಗಳಿಗೆ ನೇರ ಇನ್ವಾಲ್ವ್ಮೆಂಟ್ ಬಗ್ಗೆ ಅಂದ್ರೆ ನಾಗೇಂದ್ರ ಅವರ ನೇರ ಇನ್ವಾಲ್ವ್ಮೆಂಟ್ ಬಗ್ಗೆ ಯಾವುದೇ ರೀತಿಯ ಪೂರಕವಾದ ದಾಖಲೆಗಳು ಕೂಡ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕೆಂದ್ರೆ ಈಗಾಗಲೇ ದೇವೇಂದ್ರಪ್ಪ ಇರ್ಬೋದು, ಪಂಪಣ್ಣ ಇರ್ಬೋದು, ಇವ್ರನ್ನೆಲ್ಲರನ್ನೂ ಕೂಡ ಕೇವಲ ವಿಚಾರಣೆ ಮಾಡಿ ಹೊರಗಡೆ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ನಾಗೇಂದ್ರ ಅವರನ್ನ ಬಂಧನಕ್ಕೊಳಪಡಿಸುವಂತ ಸಾಧ್ಯತೆಗಳು ಕೂಡ ಕಡಿಮೆ. ಯಾಕೆಂದ್ರೆ ಅವರ ಮೇಲಿದ್ದಂಥ ಆರೋಪಗಳು ಮತ್ತು ಬೇರೆ ಆರೋಪಿಗಳಾದಂಥ ಸತ್ಯನಾರಾಯಣ ವರ್ಮಾ ಇರ್ಬೋದು, ಪದ್ಮನಾಭ ಇರ್ಬೋದು, ಪರಶುರಾಮ್ ಇರ್ಬೋದು, ಅವರೆಲ್ಲ ಕೂಡ ನಾಗೇಂದ್ರ ಅವರ ಮೇಲೆ ಆರೋಪಗಳನ್ನ ಮಾಡಿದ್ರು. ಆರೋಪಗಳನ್ನ ಮಾಡಿದ ಹಿನ್ನೆಲೆಯಲ್ಲಿ ಅವರ ಪಾತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಈಗ ಮಾಡ್ತಾ ಇರೋಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.